ಕಷ್ಟ ಅಂತ ಬಂದವರು ಕಣ್ಣೀರು ಹೊರಸ್ತಾರೆ. ಧರ್ಮಕ್ಕೆ ಯಾರು ಕಲೆ ಬರ್ತಾರೆ ಅವರೆಲ್ಲ ಗಟ್ಟಿ ಕಾಳ. ಅಂತ ಗಟ್ಟಿ ಕಾಳನ್ನ ಇವತ್ತಿನ ದಿವಸ ರಮೇಶನ ನೋಡಿದ್ರ ಏನ್ ಅನಿಸ್ತಪ್ಪ ಅಂದ್ರ ಬಬಲಾದ ಹೆಸರು ಮಾತಿಲ್ಲ. ಇವತ್ತಿನ ದಿವಸ ರಮೇಶ ಗಟ್ಟಿ ಕಾಳ ಯಾವತ್ತು ಕೈ ಹಿಡಿದ ನಡೆಸ್ತಾನ ಅಂತ ಹೇಳೋದಿಲ್ಲ. ಎಂಥ ಸಂದರ್ಭ ಬರಲಿ, ಎಂಥ ನಮ್ಗ ಕಠಿಣ ಪರಿಸ್ಥಿತಿ ಬರಲಿ, ಮುಂದಿನ ದಿನಮಾನದಾಗ ಅಜ್ಜ ಅವರ ಬಳಿ ಯಾವತ್ತು ಇದ್ದೇ ಇರ್ತಾನೋ. ಸಮಸ್ತ ಈ ತಾಲೂಕಿನ ಜನತೆ ಪ್ರೀತಿ ಅವ್ರ ಮೇಲೆ ಇರ್ತೈತೆ. ಈ ವರ್ಷ ಅವ್ರಿಗೆ ಮುಂದಿನ ದಿನಮಾನದಲ್ಲಿ ನಾವು ಇನ್ನೂ ದೊಡ್ಡ ಅಲ್ಲೇ ಒಂದ ಮಾತು ಅದ್ರ ಮೇಲೆ ತಿಳ್ಕೊಂಡು ಅಂತ ವ್ಯಕ್ತಿ ಈ ಗ್ರಾಮದಲ್ಲಿ ಸದಾಕಾಲ ಅವ್ರಿಗೆ ಏನ್ ಪ್ರೀತಿ ಇತ್ತು ಅಂದ್ರೆ ಜನಸೇವೆ ಮಾಡೋದು ಅಂತ ಅವ್ರಿಗಿರುವ ವಿಚಾರಗಳು ಅಂತ ಒಳ್ಳೆಯ ಮನಸ್ಸ ಆ ದೇವರವರಿಗೆ ಕೊಟ್ಟಾನು. ಆ ಒಳ್ಳೆಯ ಮನಸ್ಸಿಗೆ ಆ ಸದಾಶಿವರ್ಧನ ಮಾತಿನಂಗ ಮೊದಲಾಗ ಅವ್ರ ಮಾತಂದ್ರೆ ಕಲೆ ಮೇಲೆ ಬೆಳಿಗ್ಗೆ ನಿಂತಾಗ ನೋಡಿ ಆಗೋದಿಲ್ಲ. ಹಂಗೆ ಇವತ್ತಿನ ದಿವಸ ಬಬಲಾದಿ ಅಜ್ಜನ ಆಶೀರ್ವಾದ ಸದಾಕಾಲ ಎಂತ ಪರಿಸ್ಥಿತಿ ಒಳಗೂ ಅವನಿಂದ ಅಜ್ಜ ಇದ್ದೇ ಇರ್ತಾನೋ. ಮುಂದಿನ ನಿರ್ಮಾಣದಾಗ ಇನ್ನಷ್ಟು ಯಶಸ್ವಿ ಅವ್ರಿಗೆ ಸಿಗಲಿ. ಮುಂದಿನ ನಿರ್ಮಾಣದಲ್ಲಿ ದೊಡ್ಡ ವ್ಯಕ್ತಿ ಆಗಲಿ. ತಾಲೂಕಿನಲ್ಲಿ ನಾವು ಈಗ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ನೋಡಾತೀವಿ. ಮುಂದಿನ ದಿನಗಳಲ್ಲಿ ಅವನನ್ನ MLA ಆಗಿ, ಮಂತ್ರಿಯಾಗಿ, ಇನ್ನೂ ಹೆಚ್ಚಿನ ಹುದ್ದೆಯಲ್ಲಿ ನೋಡುವಂತೆ ಆ ಅಜ್ಜ ಆಶೀರ್ವಾದ ಮಾಡ್ಲಿ. ಇವತ್ತಿನ ದಿವಸ ಅವನ ನೋಡಿದ್ರ, ಈ ಕಾರ್ಯಕ್ರಮವನ್ನು ನೋಡಿದ್ರ 100ಕ್ಕೂ 100 ಅವ್ರ ಮುಂದಿನ ದಿನಮಾನದಾಗ ಅಷ್ಟು ಎತ್ತರಕ್ಕೆ ಹೋಗ್ತಾರಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಾರ ನಮ್ಮ ಇಸೋ ಅವರು. ಎಲ್ಲರೂ ಕೂಡಿ ಎಲ್ಲ ಕಾರ್ಯಕರ್ತರು ಸಾಕಷ್ಟು ಅದಾರ, ಅವ್ರ ಬೆಂಬಲಿಗರು. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಿಮ್ಮ ಸೇವೆ ಸದಾಕಾಲ ಮುಂದುವರಿಲಿ. ಕಷ್ಟ ಅಂತ ಬಂದವರು ಕಣ್ಣೀರು ಒರೆಸುವಂತ ಕೆಲಸ ಸದಾಕಾಲ ಮಾಡ್ರಿ ಅಂತ ಹೇಳಿ ನನ್ನ ಮಾತಿಗೆ ಅವಮಾನಗಳನ್ನ ಎದುರಿಸುವ ವ್ಯಕ್ತಿ ಸನ್ಮಾನಗಳನ್ನ ಸ್ವೀಕರಿಸುವ ಸಮಯ ಬಂದೇ ಬರ್ತದೆ.